ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂಥರ ಕರ್ನಾಟಕ ಸ್ಪೆಷಲ್ ಅಥವಾ ಸಾಂಪ್ರದಾಯಿಕ ಪಾಯಸ ಅಂತಲೇ ಹೇಳ್ಬೋದು. ಇದನ್ನು ಅಕ್ಕಿ ಮತ್ತು ಕಡಲೆಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಅದು ಒಂಥರ ಎಕ್ಸ್ಟ್ರಾಡಿನರಿ ನೆಕ್ಸ್ಟ್ ಲೆವೆಲ್ ಟೇಸ್ಟ್ನ ಕೊಡುತ್ತೆ. ನೀವು ಎಲ್ಲ ವಿಧಾನದಲ್ಲೂ ಮಾಡಿರ್ಬೋದು, ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು 1 ಕಪ್ನಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ. ಮತ್ತು ಕಡಲೆಬೇಳೆನೂ ಕೂಡ 1 ಅವರು. 1 ಕಪ್ ಅಕ್ಕಿಗೆ 1/4 ಕಪ್ನಷ್ಟು ಕಡಲೆಬೇಳೆ ತೊಗೊಳ್ತಾ ಇದ್ದೀನಿ. ಅದನ್ನು ಕೂಡ 1 ಅವರ್ ನೆನೆಸಿದ್ದೀನಿ. ಎರಡನ್ನೂ ಸ್ವಲ್ಪ ತುಪ್ಪ ಹಾಕಿ, 1-2 ಸ್ಪೂನ್ ತುಪ್ಪ ಹಾಕಿ 1-2ರಿಂದ 3 ನಿಮಿಷ ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೋಬೇಕು. ಅದನ್ನು ತುಪ್ಪದಲ್ಲಿ ಒಂದು ಹದವಾಗಿ ಹುರಿದು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಾಯಸ. ಅದಕ್ಕೋಸ್ಕರ ಅದನ್ನು 1-2ರಿಂದ 3 ನಿಮಿಷ ತುಪ್ಪ ಹಾಕಿ ಸಣ್ಣ ಉರಿನಲ್ಲಿ ಈ ರೀತಿ ಫಸ್ಟು ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಬೇರೆ ಬೇರೆ ಎಲ್ಲ ವಿಧಾನದಲ್ಲಿ ನೀವು ಮಾಡಿರ್ಬೋದು, ಈ ವಿಧಾನದಲ್ಲಿ ಒಂದು ಸಲ ಖಂಡಿತ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ನಂತರ ಇಲ್ಲಿ ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ, ತಣ್ಣೀರು ಹಾಕೋದು ಬೇಡ. ಬಿಸಿ ನೀರನ್ನ ನಾನಿಲ್ಲಿ ಆಲ್ಮೋಸ್ಟು ಈಗ 1 ಕಪ್ಪು ಅಕ್ಕಿ, 1/4 ಕಪ್ನಷ್ಟು ಕಡಲೆಬೇಳೆ ಹಾಕಿದ್ದೀನಲ್ವ, ಆಲ್ಮೋಸ್ಟ್ 4ರಿಂದ 5 ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ರೈಸ್ ಹೇಗಿದೆ ಅದು ನೋಡಿಕೊಂಡು ಸೇರಿಸ್ಕೊಳ್ಳಿ. ನಂತರ ಈಗ ಒಂದು ಪಿಂಚ್ನಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸಿ 1-2ರಿಂದ 3 ವಿಷಲ್ ಪ್ರೆಷರ್ ಬರ್ಸ್ಕೋಬೇಕು. ಚೆನ್ನಾಗಿ ಮೆತ್ತಗೆ ಬೇಯಬೇಕು ಇದು, ಅದಕ್ಕೆ ನೀರು ಜಾಸ್ತಿ ಹಾಕಿರೋದು. ಅದು ಕುಕ್ಕರ್ ಕೂಗೋ ಅಷ್ಟರಲ್ಲಿ ಈಗ ಇಲ್ಲಿ ನಾನು 1/4 ಕಪ್ನಷ್ಟು ಬೆಲ್ಲನ ತೊಗೊಳ್ತಾ ಇದ್ದೀನಿ. ನೀವು ರುಚಿಗೆ ಅನುಸಾರವಾಗಿ ತುಂಬ ಸ್ವೀಟ್ ಬೇಕನ್ನೋರು 1.5 ಕಪ್ ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ 1/4 ಕಪ್ನಷ್ಟು ಬೆಲ್ಲನ 1 ಕಪ್ ನೀರು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಅಂದರೆ ಇದು ಪಾಕ ಬರೋದು ಬೇಡ, ಜಸ್ಟ್ ಅದು ಮೆಲ್ಟ್ ಆದರೆ ಸಾಕು. ಆ ಬೆಲ್ಲದಲ್ಲಿ ಏನಾದರೂ ಕಲ್ಲು ಕಸ ಇದ್ದರೆ ಫಿಲ್ಟ್ರು ಮಾಡ್ಕೊಳ್ಳೋಕ್ಕೋಸ್ಕರ ಈ ರೀತಿ ಕುದಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಬೆಲ್ಲದ ಏನು ನೀರು ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ನೋಡಿ ಈ ಥರ ಸಾಕು. ಕುಕ್ಕರು ಕೂಡ 2ರಿಂದ 3 ಪ್ರೆಷರು ಬರೆಸಿ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಈಗ 2 ಸ್ಪೂನ್ ಗಸಗಸೆ, 1-2 ಏಲಕ್ಕಿ ಚೆನ್ನಾಗಿ ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೋಬೇಕು. ತುಪ್ಪ ಏನೂ ಹಾಕಬಾರ್ದು, ಡ್ರೈಯಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಒಣಶುಂಠಿ ಬರುತ್ತಲ್ಲ ಗೊತ್ತಾ, ಅದನ್ನ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಡ್ರೈ ಶುಂಠಿ ಬರುತ್ತಲ್ಲ ಅದನ್ನು 1 ಇಂಚ್ನಷ್ಟು ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ 1-2 ಸ್ಪೂನಷ್ಟು ಹುರಿಗಡಲೆ ಮತ್ತು 1 ಕಪ್ಪು ಅಥವಾ 1 ಇಡಿಯಷ್ಟು ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಗಸಗಸೆ, ಏಲಕ್ಕಿ ಮತ್ತು ಒಣಶುಂಠಿ, ಅದನ್ನು ಫಸ್ಟ್ ಡ್ರೈಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಯಾಕೆಂದರೆ ಗಸಗಸೆ ಚೆನ್ನಾಗಿ ಸಿಗಬೇಕು, ಅದಕ್ಕೋಸ್ಕರ ನೀರು ಹಾಕಿ ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನುಣ್ಣಗೆ ಇದನ್ನು ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ನುಣ್ಣಗೆ ರುಬ್ಕೊಳ್ಳಿ. ನಂತರ ನೋಡಿ, ಈಗ ಒಂದು ಕಪ್ಪು ರೈಸು 1/4 ಕಪ್ನಷ್ಟು ಕಡಲೆಬೇಳೆಗೆ ಆಲ್ಮೋಸ್ಟ್ ನಾನು 4-4.5 ಕಪ್ ನೀರು ಹಾಕಿದ್ದೆ. ಎಷ್ಟು ಕರೆಕ್ಟ್ ಅದಕ್ಕೆ ಬೆಂದಿದೆ ಅದನ್ನು ಈಗೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ತುಂಬ ಸ್ಮ್ಯಾಶ್ ಮಾಡೋದು ಬೇಡ, ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಅನ್ನ ತುಂಬ ಮೆತ್ತಗೆ ಬೆಂದಿರಬೇಕು. ಹೀಗೆ ಹಿಂಗೆ ನೋಡಿ, ಹಿಂಗೆ ಮುಟ್ಟಿದ್ರೆ ಈ ಮಕ್ಕಳಿಗೆಲ್ಲ ತಿನ್ಸಕ್ಕೆ ಬೇಯಿಸ್ತಾರಲ್ಲ ಹಂಗೆ ತುಂಬ ಮೆತ್ತಗೆ ಬೆಂದಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅವಾಗ ಬೆಲ್ಲನ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ಏನಾದರೂ ಕಲ್ಲಿನ ಅಂಶ ಇದ್ದರೆ ಅದು ನೋಡಿಕೊಂಡು. ಈಗ ಆ ಬೆಲ್ಲದ ನೀರು 1 ಕಪ್ ಇತ್ತಲ್ಲ, ಅದರಿಂದನೂ ಸ್ವಲ್ಪ ಕನ್ಸಿಸ್ಟೆನ್ಸಿ ಚೇಂಜ್ ಆಯಿತು ನೋಡಿ. ನೀರೇನು ಜಾಸ್ತಿ ಬಳಸೋದು ಬೇಡ. ನಂತರ ರುಬ್ಬಿದ್ವಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಗಸಗಸೆ ತೆಂಗಿನಕಾಯ್ದು. ಇಲ್ಲಿ ನಾನು 1 ಕಪ್ನಷ್ಟು ಗಟ್ಟಿ ಹಾಲು, ಕೆನೆ ಭರಿತ ಹಾಲನ್ನ ಬಳಸ್ತಾ ಇದ್ದೀನಿ. ಅಂದರೆ ಅದನ್ನು ತೊಳೆಯೋಕ್ಕೆ ನೀರು ಬದಲು ಹಾಲನ್ನ ಬಳಸ್ತಾ ಇದ್ದೀನಿ. ಹಾಲು ಇಷ್ಟ ಇಲ್ಲ ಅನ್ನೋರು, ಅಥವಾ ಒಬ್ಬೊಬ್ರಿಗೆ ಅದು ಅಲರ್ಜಿ ಇರುತ್ತೆ, ಅಥವಾ ನನಗೆ ಆ ಫ್ಲೇವರ್ ಇಷ್ಟ ಆಗಲ್ಲ ಅನ್ನೋರು ಹಾಲನ್ನ ಸ್ಕಿಪ್ ಮಾಡಿ ನೀರನ್ನ ಸೇರಿಸ್ಕೋಬೋದಲ್ಲಿ. ಇದು ಹೆಂಗಿರ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ತುಂಬ ತೆಳುನೂ ಇರಬಾರ್ದು, ಹಾಗಂತ ತುಂಬ ಗಟ್ಟಿಗೂ ಇರಬಾರ್ದು, ಈ ಹದಕ್ಕಿರಬೇಕು. ಮುಂಚೆ ಎಲ್ಲ ಮದುವೆ ಮನೆ ಅಂದರೆ
ಈ ಥರದ್ದೊಂದು ಅಕ್ಕಿ ಕಡಲೆಬೇಳೆ ಪಾಯಸ ಇಲ್ಲದೆ ಮದುವೆ ಮನೆ ಆಗ್ತಿರ್ಲಿಲ್ಲ. ಇದಕ್ಕೆ ಸಂಡಿಗೆ ಬರುತ್ತಲ್ಲ, ಅಕ್ಕಿ ಹಪ್ಪಳ ಅಥವಾ ಸಬ್ಬಕ್ಕಿ ಸಂಡಿಗೆಗಳು, ಅದನ್ನು ಹಾಕಿ ತಿಂತಾಯಿದ್ರೆ ಏನು ಸಖತ್ತಾಗಿರುತ್ತೆ ಅಂದರೆ, ಆ ಮಧ್ಯೆ ಮಧ್ಯೆ ಕಡಲೆಬೇಳೆ ಸಿಗ್ತಾ ಇರುತ್ತೆ. ಕಡಲೆಬೇಳೆ ಸ್ಮ್ಯಾಶ್ ಆಗಲ್ಲ, ಮೃದುವಾಗಿ ಬೆಂದಿರುತ್ತೆ. ತಿಂತಾಯಿದ್ರೆ ಮಧ್ಯೆ ಮಧ್ಯೆ ಕಡಲೆಬೇಳೆ ಸಿಗೋದು ತುಂಬ ಚೆನ್ನಾಗಿರುತ್ತೆ. ಈಗ ಸಣ್ಣ ಉರಿನಲ್ಲಿ ಅದನ್ನು ಸ್ವಲ್ಪ ಕುದಿಸ್ಕೋಬೇಕು. ನಂತರ ಇಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್ಲು, ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಈಗ ಅದನ್ನು ಒಂದು ಹದಕ್ಕೆ ಫ್ರೈ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಈಗೊಂದು ಲಾಸ್ಟಿಗೆ ಇದೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಥರನೇ ವರ್ಕ್ ಮಾಡುತ್ತೆ ಇದು. ನಾನು ಒಂದು ಇಡಿಯಷ್ಟು ಕೊಬ್ಬರಿನ 1-2 ನಿಮಿಷ ಸಣ್ಣ ಉರಿನಲ್ಲಿ ಏನೂ ಹಾಕೋದು ಬೇಡ, ಡ್ರೈಯಾಗಿ ರೋಸ್ಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಅದು ಈ ಪಾಯಸಕ್ಕೆ ಏನು ಸಖತ್ ರುಚಿ ಕೊಡುತ್ತೆ ಅಂದರೆ, ತುಂಬ ಇದು ಹಾಕಿದ ಮೇಲೆ ಏನು ಕುದಿಸೋದು ಬೇಕಾಗಲ್ಲ. ಮಿಕ್ಸ್ ಮಾಡಿ 1-2 ನಿಮಿಷ ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ ಈ ಹದಕ್ಕಿರಲಿ. ಆ ಕೊಬ್ಬರಿ ಏನು ಕೆಲಸ ಮಾಡುತ್ತೆ ಅಂದರೆ, ಆ ಫ್ಲೇವರ್ ಇದೆಯಲ್ಲ, ಅದು ತಿಂತಾಯಿದ್ರೆ ಮಧ್ಯೆ ಮಧ್ಯೆ ಆ ಕಡಲೆಬೇಳೆ, ಕೊಬ್ಬರಿ, ನೀವು ನಿಜ ಒಂದು ಸಲ ಇದು ಮಾಡಿ ನೋಡಿ. ಮೇಲೀಗ 1-2 ಸ್ಪೂನು ತುಪ್ಪ ಇಲ್ಲದೆ ಪಾಯಸ ಆಗುತ್ತಾ? ತುಪ್ಪ ಕೂಡ ಸೇರಿಸಿ ಈಗ ಬಿಸಿ ಬಿಸಿ ಸರ್ವ್ ಮಾಡಿದ್ರೆ, ಇದಕ್ಕೆ ಅದೇ ಹೇಳಿದ್ನಲ್ಲ, ಅಕ್ಕಿ ಹಪ್ಪಳ ಸಂಡಿಗೆ ಅದ್ರ ಜೊತೆ ಸರ್ವ್ ಮಾಡ್ತಿದ್ರೆ ಇನ್ನೂ ಒಂದು ಸ್ವಲ್ಪ ಬೇಕಂತ ತಿಂತೀರಾ. ಖಂಡಿತ ಟ್ರೈ ಮಾಡಿ, ಹೈಪ್ ಕೊಡಿ, ಲೈಕ್ ಕೊಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಟ್ರೈ ಮಾಡಿದ್ಮೇಲೆ ಖಂಡಿತ ತಿಳಿಸಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.